ಗುಡ್ ಈವ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಹೇಗಿದ್ದೀರಾ? ಎಲ್ಲ ಆರಾಮಾಗಿದ್ದೀರಾ? ಅಫ್ಕೋರ್ಸ್ ಗೈಸ್, ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ಇದು ಬಂದು ಈವ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು. ಏನಪ್ಪ ಅಂದರೆ ಈವ್ನಿಂಗ್ ನನ್ನ ತಂಗಿ ಹಾಸನಿಂದ ಬರ್ತಾ ಇದ್ದಾಳೆ, ಎಕ್ಸಾಮ್ ಮುಗಿಸ್ಕೊಂಡು ಬರ್ತೀನಿ ಅಂತ ಕಾಲ್ ಮಾಡಿದ್ಲು. ಹಾಗೆ ಪಾನಿಪುರಿ ತಿನ್ನೋಕೆ ಹೋಗೋಣ, ಅಲ್ಲಿಗೆ ಬನ್ನಿ ಅಂತ ಅಂದ್ಲು. ಸೊ ಹಾಗಾಗಿ ನಾನು, ಅಮ್ಮ, ಪಾಪು, ಪರಿಣಿತ್ ಎಲ್ಲ ಹೊರಡ್ತಾ ಇದ್ದೀವಿ. ಆ್ಯಂಡ್ ಅವಳು ಮತ್ತು ಅವಳ ಫ್ರೆಂಡ್ ಇಬ್ಬರು ಅಲ್ಲಿ ಪಾನಿಪುರಿ ಸ್ಪಾಟಲ್ಲಿ ವೆಯ್ಟ್ ಮಾಡ್ತಾಯಿದ್ದಾರೆ. ಆ್ಯಂಡ್ ಅಲ್ಲಿಗೆ ಬಂದ್ವಿ. ಆಲ್ರೆಡಿ ಅವ್ರು ಒಂದು ಪ್ಲೇಟ್ ಮುಗಿಸಾಗಿದೆ. ನಾವು ಇವಾಗ ಆರ್ಡರ್ ಕೊಡ್ತಾಯಿದ್ವಿ. ಹೇಗಿದ್ದು ನಿಂತಿದ್ದಾಳೆ ನೋಡಿ ಇಲ್ಲಿ ಒಬ್ಳು ತಿಂದು. ಇದು ಅವಳ ಫ್ರೆಂಡ್ ನಿಖಿತಾ ಅಂದ್ಬಿಟ್ಟು. ಸೊ ನಾವು ಲೇಟಾಗಿ ಹೋಗಿರೋದ್ರಿಂದ ಅವರು ಒಂದು ರೌಂಡ್ ಮುಗ್ದಿತ್ತು, ನಾವು ಸ್ಟಾರ್ಟ್ ಮಾಡ್ತಾಯಿದ್ವಿ. ಏನಪ್ಪ ಅಂದರೆ ಹುಡುಗಿರಿಗೆ ಪಾನಿಪುರಿ ಅಂದರೆ ಸ್ಪೆಷಲಿ ಇಷ್ಟ, ಅದು ಎಲ್ಲರಿಗೂ ಗೊತ್ತಿರೋ ವಿಷಯ. ಸೊ ನಾವೆಲ್ಲ ತಿಂದು ಬಂದ್ವಿ. ಆ್ಯಂಡ್ ಬೆಳಗ್ಗೆ ಪ್ರಿಯಾ ಮತ್ತೆ ಬ್ಯಾಂಗ್ಳೂರ್ಗೆ ಹೊರಟಿದ್ದಾಳೆ. ಸೊ ಅಮ್ಮ ಬೆಳಗ್ಗೆನೇ ಅವಳಿಗೆ ಫೇವ್ರೆಟ್, ಅವಳಿಗೆ ಪೂರಿ ಉಪ್ಪಿಟ್ಟು ಅಂದರೆ ತುಂಬ ಇಷ್ಟ. ಹಂಗಾಗಿ ಸೊ ಅವಳಿಗೆ ರೆಡಿ ಮಾಡಿಕೊಟ್ರು. ಅವಳು ಸ್ವಲ್ಪ ತಿಂದು ವಾಪಸ್ ತೊಗೊಂಡೋಗ್ತಿದ್ದಾಳೆ. ಅಪ್ಪ ಇಲ್ಲಿ ಬಂಟಿಗೆ ಹಾಲು ಕುಡಿಸ್ತಾ ಇದ್ದಾರೆ. ಅವ್ರಿಗೆ ಮಾರ್ನಿಂಗ್ ಡ್ಯೂಟಿನೇ ಅದು. ಅವನಿಗೆ ಫಸ್ಟ್ ಹಾಲು ಕುಡಿಸೋದು ಅಪ್ಪನ ಡ್ಯೂಟಿ. ಸೊ ಇದೆಲ್ಲ ಮುಗೀತು. ಅವಳು ಟೈಮ್ ಆಯಿತು ಅಂತ ಅರೌಂಡ್ 8:30 ಹೊರಟ್ಲು. ಸೊ ಅಪ್ಪ ಅವರನ್ನು ಬಿಟ್ಟು ಬರೋಕ್ಕೆ ಹೋಗ್ತಾ ಇದ್ದಾರೆ. ಡೈರೆಕ್ಟ್ ಬ್ಯಾಂಗ್ಳೂರ್ ಗಾಡಿನೇ ಹೋಗ್ತೀನಿ, ಏಕೆಂದರೆ ಅವಳು ಮಧ್ಯಾಹ್ನ 2 ಗಂಟೆ ಶಿಫ್ಟ್ ಇದೆ, ಅವಳಿಗೆ ಡ್ಯೂಟಿಗೆ ಹೋಗಬೇಕು. ಸೊ ಹಾಗಾಗಿ ಬೇಗನೆ ಹೊರಟ್ಲು. ಪರಿಣಿತ್ ಎದ್ದವನೇ ಸ್ನಾನ ಮಾಡ್ಕೊಳ್ಳೋದು ಬಿಟ್ಟು ಅವ್ರ ಜೊತೆನೇ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇದ್ದಾನೆ. ಸೊ ಪರಿಣಿತ್ನ ಸ್ಕೂಲಿಗೆಲ್ಲ ಕಳಿಸಿ ಮಧ್ಯಾಹ್ನದಿಂದ ಮತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಈ ಬ್ಲಾಗಲ್ಲಿ ಏನಪ್ಪ ಅಂದರೆ ಇಂಪಾರ್ಟೆಂಟ್, ನಾನೊಂದು ಸ್ಕಿನ್ ಕೇರ್ ತೋರಿಸೋಣ ಅಂತ ಬನ್ನಿ, ಹೇಗೆ ಮಾಡೋಣ ಅಂತ ತೋರಿಸ್ತೀನಿ. ಫಂಕ್ಷನ್ ಇದೆ. ಫಂಕ್ಷನ್ ಅಂದರೆ ದೇವ್ರು ಮಾಡ್ತಿದ್ದಾರೆ, ಪರ ಮಾಡ್ತಾರೆ ಅಂತಾರಲ್ಲ. ಸೊ ಹಾಗಾಗಿ ಹೋಗಬೇಕು. ಅದಕ್ಕೆ ರೆಡಿ ಅಂತ ಏನಿಲ್ಲ, ಮತ್ತು ಸ್ಕಿನ್ ಕೇರ್ ನಿಮಗೆ ಹೇಳೋಣ ಅಂತ ಅನ್ನಿಸ್ತು. ಸೊ ಹಾಗಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ಯೂಶ್ವಲಿ ಸ್ಕಿನ್ಗೆ ನಾನು ಯಾವುದೇ ಥರದ ಮೇಕಪ್ ಯೂಸ್ ಮಾಡಲ್ಲ. ಏನೇನಿದ್ರು ನ್ಯಾಚುರಲ್ ಸ್ಕಿನ್. ಇನ್ ಕೇಸ್ ಟ್ಯಾನ್ ಜಾಸ್ತಿ ಆಗಿದೆ, ಟ್ಯಾನ್ ರಿಮೂವಲ್ ಅಥವಾ ಡಾರ್ಕ್ ಸರ್ಕಲ್ಸ್ ಎಲ್ಲ ಜಾಸ್ತಿ ಆಗಿದ್ದರೆ ಈ ಥರ ಮಾಡಿ ನೋಡಿ, ನಿಮಗೆ ಏನು ಅನಿಸುತ್ತೆ, ಬೆಸ್ಟ್ ಅನಿಸುತ್ತೆ. ನಾವು ಪಾರ್ಲರ್ಗೆ ಹೋಗಿ ಜಸ್ಟ್ ಅಮೌಂಟ್ ಪೇ ಮಾಡಿ ಬಂದಿರೋದಕ್ಕಿಂತ ಮನೇಲೇ ಈ ಥರ ಸಿಂಪಲ್ ಆಗಿರೋ ಟ್ರಿಕ್ಸ್ನ ಯೂಸ್ ಮಾಡಿ ನ್ಯಾಚುರಲಾಗಿ ಸ್ಕಿನ್ ಗ್ಲೋ ಬರುತ್ತೆ ಅಂತ ಹೇಳ್ತಿದ್ದೀನಿ. ಇಲ್ಲ ಅಂದರೆ ಡೈಲಿ ಮುಲ್ತಾನಿ ಮೆಟ್ಟಿ ಅದನ್ನು ಕೂಡ ಯೂಸ್ ಮಾಡ್ಬೋದು. ಬಟ್ ನಾನು ಅದನ್ನು ಯಾವುದೂ ಯೂಸ್ ಮಾಡೋಲ್ಲ. ಅದರಲ್ಲೂ ಮನೇಲೇ ಇದ್ದರೆ ಅಂತೂ ನಾನು ಕಂಪ್ಲೀಟ್ ಒಂದು ಮಾಯ್ಶ್ಚರೈಸರ್ ಹಾಕಿದ್ರೆ ನಾನು ಬೇರೆ ಯಾವ ಪ್ರಾಡಕ್ಟ್ನೂ ಯೂಸ್ ಮಾಡಲ್ಲ. ಆದರೆ ಇವತ್ತಿನ ಸ್ಕಿನ್ ಕೇರ್ಗೆ ನಾನು ಯೂಸ್ ಮಾಡ್ತಿರೋದು ಎರಡು ಐಟಮ್. ಒಂದು ಮೊಸರು, ಇನ್ನೊಂದು ಸ್ವಲ್ಪ ಅದಕ್ಕೆ ಅಕ್ಕಿ ಹಿಟ್ಟು ಅಷ್ಟೇ. 2 ವೈಟ್ ಇರುತ್ತೆ. ಇನ್ ಕೇಸ್ ನಾವು ಮುಖದಲ್ಲಿ ಕ್ಲೀನ್ ಅಂದರೆ ಗಲೀಜಿದ್ದಾಗ, ಅಂದರೆ ಕೊಳೆ ಎಲ್ಲ ಇರುತ್ತೆ ಅಂತ ಅಂದರೆ ಅದನ್ನು ಸ್ಕ್ರಬ್ ಮಾಡುವಾಗಲೇ ಏನಾಗುತ್ತೆ ಅಂತ ಅಂದರೆ ಅದು ಏನು ವೈಟ್ ಇರುತ್ತಲ್ಲ ಅದು ಸ್ವಲ್ಪ ಕಪ್ಪು ಆ ಥರ ಆಗ್ತಾ ಬರುತ್ತೆ. ಬಿಕಾಸ್ ಗೊತ್ತಾಗುತ್ತೆ ಅಲ್ಲಿ ಎಷ್ಟು ಸ್ಕಿನ್ ಇದೆ, ಇಲ್ಲ ಡಾರ್ಕ್ ಸ್ಪಾಟ್ಸ್ ಎಲ್ಲ ಏನಿರುತ್ತಲ್ಲ, ರಿಂಕಲ್ಸ್, ಅದೆಲ್ಲ ಕಂಪ್ಲೀಟಾಗಿ ಕ್ಲಿಯರ್ ಆಗುತ್ತೆ ಗೈಸ್. ಬನ್ನಿ ಅದು ಟ್ರಿಕ್ಸ್ನ ನಾನು ನಿಮಗೆ ತೋರಿಸ್ತೀನಿ. ಏನಿಲ್ಲ ಅಂದರೂ ಒಂದು 5 ಮಿನಿಟ್ಸ್ ಮಾಡಿದ್ರೆ ಸಾಕು. ಅದು ಜಾಸ್ತಿ ಹೊತ್ತು ಮಾಡೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಸಹ ಬೇಡ. ಏನಿದೆ ನನ್ನ ಫಿಂಗರ್ಸಲ್ಲಿ ನೀಟಾಗಿ ಸ್ಕ್ರಬ್ ಮಾಡಿದ್ರೆ ಸಾಕು. ಬನ್ನಿ ತೋರಿಸ್ತೀನಿ ಹೇಗೆ ನನ್ನ ಸ್ಕಿನ್ ನಾನು ಇಷ್ಟು ಚೆನ್ನಾಗಿದೆ ಅಂತ ತೋರಿಸ್ತೀನಿ. ಯೂಶ್ವಲಿ ನಾನು ಅದನ್ನು ಯಾವಾಗಲೂ ಮಾಡಲ್ಲ. ಅಂದರೆ ಏನಾದರೂ ಫಂಕ್ಷನ್ಸ್ ಇದ್ದಾಗ, ಈ ಥರ ಒಕೇಶನ್ಸ್ ಇದ್ದಾಗ ಮಾತ್ರ ನಾನು ಸ್ಕ್ರಬ್ ಮಾಡೋದು, ಇಲ್ಲಾಂದರೆ ಮಾಡೋಕ್ಕೋಗಲ್ಲ. ಯಾಕಂದರೆ ಸ್ಕಿನ್ನ ಸ್ಕ್ರಬ್ ಮಾಡ್ತಿದ್ರೆ ಅದು ಕೂಡ ತುಂಬ ಸ್ಮೂತ್ ಆಗಿಬಿಡುತ್ತಲ್ಲ. ಸೊ ಹಾಗಾಗಿ ಇನ್ ಕೇಸ್ ಏನಾದ್ರು ಫಂಕ್ಷನ್ಸ್ ಇದೆ ಮಾತ್ರ ನಾನು ಮಾಡೋವಂಥದ್ದು. ಆ್ಯಂಡ್ ಇವತ್ತು ನಾಳೆ ಹೇಗಿದ್ರು ಫಂಕ್ಷನ್ ಇದೆ. ನಾನು ತುಂಬ ದಿನ ಆಯಿತು ಆ ಸ್ಕ್ರಬ್ ಎಲ್ಲ ಮಾಡಿ. ಸೊ ಹಾಗಾಗಿ ಇವತ್ತು ಮಾಡೋಣ ಅಂತ ಅಂದ್ಕೊಂಡೆ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಇವತ್ತು ಸ್ವಲ್ಪ ಕೆಲಸನೂ ಜಾಸ್ತಿ ಇದೆ. ಏನಂದರೆ ಸಂಜೆ ಎಲ್ಲ ನನ್ನ ಫ್ಯಾಮಿಲಿಯಲ್ಲಿ ಕೆಲವರು ಇಲ್ಲಿಗೆ ಬರ್ತಾರೆ. ಯಾಕೆಂದರೆ ಡೈರೆಕ್ಟ್ ಇಲ್ಲಿಂದ ಹೋಗೋದು ದೇವಸ್ಥಾನಕ್ಕೆ ಅಂತ ಲಾಂಗ್ ಜರ್ನಿ ಆಗುತ್ತೆ. ಬೇರೆಯವರಿಂದ ಬರಬೇಕಂದ್ರೆ ಅವರಿಗೆಲ್ಲ ಒಂದು 3 to 4 hours ಜರ್ನಿ ಆಗೋದ್ರಿಂದ ಇವತ್ತು ಬಂದು ಇಲ್ಲಿ ಸ್ಟೇ ಮಾಡಿ ಬೆಳಗ್ಗೆ ಹೋಗೋದು ಅಂತ ಮಾತಾಗಿದೆ. ಇನ್ನೂ ಕಂಪ್ಲೀಟ್ ಡಿಸೈಡ್ ಆಗಿಲ್ಲ ಯಾರ್ಯಾರು ಹೇಗೆ ಹೋಗೋದು ಅಂತ. ನೋಡೋಣ ಹೇಗೆ ಹೋಗೋದು ಅಂತ. ಬಟ್ ಇವಾಗ ನಾನು ಮಾಡಿರೋದು ಬಂದು ಸ್ಕಿನ್ ಕೇರ್ ಹೇಗೆ ಮಾಡ್ಕೋತೀನಿ ಅಂತ ತೋರಿಸ್ತೀನಿ. ಬನ್ನಿ. ಆಲ್ರೆಡಿ ಸ್ಕಿನ್ ಕಂಪ್ಲೀಟ್ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಏನಿದ್ರು ಇವಾಗ ಸ್ಕ್ರಬ್ ಮಾಡೋದಷ್ಟೇ ಬಾಕಿ ಇರೋದು. ಸೊ ಬನ್ನಿ, ಅದಕ್ಕೆ ಏನೇನು ಹೇಗೆ ಬಳಸ್ತೀನಿ ಅಂತಲೂ ತೋರಿಸ್ತೀನಿ. ಓಕೆನಾ? ಇದರಲ್ಲಿ ನಾನೊಂದು 2 ಸ್ಪೂನ್ ಅಂದರೆ 2 to 3 ಸ್ಪೂನಷ್ಟು ಮೊಸರು ತೊಗೊಂಡಿದ್ದೀನಿ. ಅದಕ್ಕೆ 1 ಸ್ಪೂನಷ್ಟು ಅಕ್ಕಿ ಹಿಟ್ಟು ಆ್ಯಡ್ ಮಾಡ್ತಿದ್ದೀನಿ. ಎಷ್ಟು ಬೇಕಷ್ಟು ನೋಡ್ಕೊಂಡು ಆ್ಯಡ್ ಮಾಡಿ. ಜಾಸ್ತಿನೇ ಅಷ್ಟೇ ಬೇಕಂತ ಏನಿಲ್ಲ, ಸ್ವಲ್ಪ ಆದರೂ ಸಾಕು. ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಒಂದು ಪೇಸ್ಟ್ ಥರ ರೆಡಿ ಮಾಡ್ಕೊಳ್ಳೋಣ.
ಪರಿಣಿತ್ ಬಂದಿದ್ದಾನೆ ಮನೆ ಕೈ ಆಗಲೇ 3 ಗಂಟೆ ಹಾಗೆ ಹೋಯಿತು. ಅವ್ನಿಗೆ ಸ್ಕೂಲಿಂದ ಏನೋ ಕೊಟ್ಟಿದ್ದಾರಂತೆ. ಏನು ಕೊಟ್ಟಿದ್ದಾರೆ ಪರಿಣಿತ್ ಸ್ಕೂಲಲ್ಲಿ ತೋರಿಸು. ಒಂದು ಆ್ಯನ್ಯುವಲ್ ಡೇ ಫೋಟೋಸ್ ಕೊಟ್ಟಿದ್ದಾರೆ ಅವನಿಗೆ. ಸೊ ಫುಲ್ ಖುಷಿಯಲ್ಲಿದ್ದಾನೆ. ಅದನ್ನು ಜೋಡಿಸ್ತಾ ಇದ್ದಾನೆ ನೋಡಿ. ಇಲ್ಲಿ ಸ್ಕೂಲಿಂದ ಬಂದು ಏನು ಕೆಲಸ ಅಂದರೆ ನನ್ನ ಮಗಂದು ಈ ಕೆಲಸ ಮಾಡ್ತಿದ್ದಾನೆ ಇವತ್ತು. ಸೊ ಪೇಸ್ಟ್ ರೆಡಿಯಾಗಿದೆ ಆ್ಯಂಡ್ ಅದನ್ನು ಸ್ಕ್ರಬ್ ಮಾಡೋದು ಹೇಗೆ ಅಂತ ನಾನು ತೋರಿಸ್ತೀನಿ ನಿಮಗೆ. ಬಂದಿದ್ದೀನಿ ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಯೂಸ್ ಮಾಡಿರೋದು 2 ಇಂಗ್ರೀಡಿಯೆಂಟ್ಸ್, ಮೊಸರು ಮತ್ತು ಇನ್ನೊಂದು ಬಂದು ಅಕ್ಕಿ. ಸೊ ಇದನ್ನು ನಾವು ಸ್ಕ್ರಬ್ ಮಾಡಬೇಕು. ನೀಟಾಗೆ ಸ್ಕ್ರಬ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಸ್ಕಿನ್ನಲ್ಲಿರೋವಂಥ ಡಾರ್ಕ್ ಸರ್ಕಲ್ಸ್ ಅಥವಾ ಸ್ಕಿನ್ ಟ್ಯಾನ್ ಎಲ್ಲ ಏನಿದೆ ಅದೆಲ್ಲ ಕಂಪ್ಲೀಟಾಗಿ ರಿಮೂವಲ್ ಆಗುತ್ತೆ. ಸೊ ನಾನು ಇಲ್ಲಿ ಸ್ಕ್ರಬ್ ಮಾಡ್ತಾಯಿದ್ದೀನಿ. ಅಂದರೆ ಏನಾಗುತ್ತೆ ಅಂದರೆ ಒಬ್ಬರೇ ನಾವು ಮಾಡ್ಕೊಳ್ಳೋದಕ್ಕಿಂತ ಬೇರೆ ಯಾರಾದ್ರೂ ಮಾಡಿದ್ರೆ ಚೆನ್ನಾಗಿರುತ್ತೆ. ನಾವು ಕಲರ್ ಈ ಥರ ಬರುತ್ತೆ. ಏನಾಗುತ್ತೆ ಅಂದರೆ ಕೊಳೆ ಇರುತ್ತಲ್ಲ ಅದೆಲ್ಲ ರಿಮೂವ್ ಆಗಾದ್ಮೇಲೆ ಈ ಥರ ಬರುತ್ತೆ. ಕರ್ಣಿ ಕೇಳ್ತಾ ಇದ್ದೀನಿ ಏನು ಮಾಡ್ಕೋತಾ ಇದ್ದೀನಿ ಅಂತ. ಅವ್ನು ಮುಂದೆ ಯಾವತ್ತು ಸೊ ನೀವೇ ನೋಡಿ ಎಷ್ಟು ಸ್ಕಿನ್ ಕ್ಲಿಯರ್ ಆಗಿದೆ. ಸೊ ಇಷ್ಟೇ. ಇದಕ್ಕೆ ನಾವು ಏನೇನೋ ಎಕ್ಸ್ಪೆರಿಮೆಂಟ್ ಮಾಡೋದು ಇಷ್ಟೇ ಗೈಸ್. ಸಿಂಪಲಾಗಿದೆ, ಸಾಫ್ಟಾಗಿ ಸಹ ಇದೆ. ಯಾಕೆಂದರೆ ಸ್ಕ್ರಬ್ ಮಾಡಿರೋದ್ರಿಂದ ಸ್ಕಿನ್ ಕಂಪ್ಲೀಟ್ಲಿ ಸಾಫ್ಟ್ ಇದೆ. ಇದಕ್ಕೆ ನಾವು ಏನೇ ಥರ ಮಾಯ್ಶ್ಚರೈಸರ್, ಬಿಕಾಸ್ ನಾವಿಲ್ಲಿ ಕೆಮಿಕಲ್ ಯೂಸ್ ಮಾಡಿಲ್ಲ. ಸ್ಕಿನ್ ಕಂಪ್ಲೀಟ್ ಡ್ರೈ ಆಗಿಬಿಡುತ್ತೆ. ಸ್ಕ್ರಬ್ ಮಾಡಿದ ತಕ್ಷಣ ಡ್ರೈ ಆಗುತ್ತೆ. ಅದಕ್ಕೆ ನಾವಿಲ್ಲಿ ಯಾವುದೇ ಥರದ ಕೆಮಿಕಲ್ ಯೂಸ್ ಮಾಡಿಲ್ಲ, ಏನಿಲ್ಲ. ಆ್ಯಂಡ್ ಇದೆಲ್ಲ ನ್ಯಾಚುರಲ್ ಪ್ರಾಡಕ್ಟ್. ಸೊ ಅಕ್ಕಿ ಹಿಟ್ಟಲ್ಲಿ ನಾವು ಸ್ಕ್ರಬ್ ಮಾಡಿರೋದ್ರಿಂದ ಕೊಳೆ ಹೋಗುತ್ತೆ. ಆ್ಯಂಡ್ ಮೊಸರಲ್ಲಿ ಆಲ್ರೆಡಿ ಏನು ಜಿಡ್ಡಿನ ಅಂಶ ಎಲ್ಲ ಇರುತ್ತೆ. ಸೊ ಸ್ಕಿನ್ನ ಅದನ್ನು ಕಂಪ್ಲೀಟಾಗಿ ನಾವೇನು ಡ್ರೈ ಮಾಡಲ್ಲ. ಯಾಕೆಂದರೆ ಮೊಸರಲ್ಲೇ ಅದರದ್ದೇ ಆದಂಥ ಟೆಕ್ಸ್ಚರ್ ಇರುತ್ತೆ. ಆ್ಯಂಡ್ ಅದಕ್ಕೆ ಮಾಯ್ಶ್ಚರೈಸರ್ ಅದರಲ್ಲೂ ಇರುತ್ತೆ ಅಲ್ವಾ. ಹಾಗಾಗಿ ಅದು ನಮ್ಮ ಸ್ಕಿನ್ನ ಅಷ್ಟು ಡ್ರೈ ಮಾಡಲ್ಲ. ಈಗ ನನ್ನ ಸ್ಕಿನ್ ನೋಡಿ ಡ್ರೈ ಆಗಿಲ್ಲ, ಇನ್ನು ಸ್ಕಿನ್ ಡ್ರೈ ಆಗಿಲ್ಲ, ಶೈನಿಂಗ್ ಇದೆ. ಸೊ ಇದಕ್ಕೆ ಗ್ಲಿಸರಿನ್ ಹಾಕೊಳ್ಳೋದು, ಮಾಯ್ಶ್ಚರೈಸರ್ ಹಾಕೊಳ್ಳೋ ಅವಶ್ಯಕತೆ ಏನಿಲ್ಲ. ತುಂಬ ಉರಿತಿದೆ. ಕೆಲವ್ರದ್ದು ಫುಲ್ ಡ್ರೈ ಸ್ಕಿನ್ ಇರುತ್ತಲ್ಲ ಅಂಥವ್ರಿಗೆ ಸ್ಕಿನ್ ಉರಿತಾ ಇದೆ ಅನ್ನೋರು ಏನು ಮಾಡಿ, ಅದು ಬೇಕಾದ್ರೆ ನೀವು ಸೀರಮ್ ಅಥವಾ ಮಾಯ್ಶ್ಚರೈಸರ್ ಯೂಸ್ ಮಾಡ್ಕೊಳ್ಳಿ. ಇನ್ ಕೇಸ್ ನೆಸೆಸಿಟಿ ಇದೆ, ಸ್ಕಿನ್ ಉರಿಯುತ್ತೆ ಅಂದರೆ ಮಾತ್ರ, ಇಲ್ಲ ಅಂದರೆ ಅದೇನು ಅವಶ್ಯಕತೆ ಇಲ್ಲ. ಈಗ ನನ್ನ ಸ್ಕಿನ್ ಏನು ಉರಿತಾ ಇಲ್ಲ, ಯಾಕಂದರೆ ನನ್ನದು ಕಂಪ್ಲೀಟ್ ಡ್ರೈ ಸ್ಕಿನ್ ಅಲ್ಲ. ಸೊ ಹಾಗಾಗಿ ಯಾವುದೇ ಥರ ಉರಿತಿಲ್ಲ. ಬಟ್ ನನಗೆ ಫೀಲ್ ಆಗ್ತಿದೆ ಉರಿಸಿದೆ ಅಂತ ಫೀಲ್ ಅಂತೂ ಆಗ್ತಿದೆ, ನನಗೆ ಫೀಲ್ ಆಗ್ತಿದೆ ಅಷ್ಟೇ. ಸೊ ಇದು ನಾನಿರೋದು ವಿತೌಟ್ ಮೇಕಪ್. ನಾನು ಅದು ಮೇಕಪ್ಪಲ್ಲ, ಮುಖಕ್ಕೆ ಏನು ಸಹ ಟಚ್ ಮಾಡಿಲ್ಲ. ನಾನು ಈಗ ಜಸ್ಟ್ ಫೇಸ್ ವಾಶ್ ಮಾಡ್ಕೊಂಡು ಬಂದಿರೋದು. ಸೊ ಈ ಥರ ಟ್ರಿಕ್ಸ್ ಯೂಸ್ ಮಾಡಿ ನಿಮ್ಮ ಸ್ಕಿನ್ನ ಗ್ಲೋ ಮಾಡ್ಕೊಳ್ಳೋದು ಅದನ್ನು ಬಿಟ್ಟು ಆರ್ಟಿಫಿಷಿಯಲ್ ಕಡೆ ಹೋಗೋದನ್ನ ಕಮ್ಮಿ ಮಾಡಲಿಕ್ಕೆ ಅಂತ ಇದೊಂದು ಟಿಪ್ಸ್ ಕೊಡೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಅದೇ ನಾನು ಯೂಸ್ ಮಾಡೋ ಟಿಪ್ಸ್ ಸಿಗುತ್ತೆ ನನಗೆ. ಇದನ್ನು ನನ್ನ ಮದುವೆ ಟೈಮಲ್ಲಿ ಒಬ್ಬರು ಬ್ಯೂಟಿಷಿಯನ್ ಏನಿದ್ದಾರೆ, ನಾವು ಹೈಯರ್ ಮಾಡಿ ಬ್ಯೂಟಿಷಿಯನ್ ಏನಿದ್ರು ಅವ್ರು ನಮಗೆ ಹೇಳ್ಕೊಡಿ ಟಿಪ್ಸ್, ಸಿಂಪಲ್ ಟಿಪ್ಸ್. ಇನ್ನೊಂದು 2-3 ಡೇಸ್ ಇದೆ ಅಂದಾಗ ಆ ಥರ ಗ್ಲೋ ಇರೋಲ್ಲ. ನಾವು ಫೇಸ್ ವಾಶ್ ಮಾಡಿಸಿದ್ರು ಕೂಡ ಅದು ವರ್ಕ್ ಆಗಲ್ಲ. ಸೊ ನೀವೇನು ಮಾಡಿ ಅಂದರೆ ಮನೇಲಿ ಪ್ರತಿದಿನ ನೈಟ್ ಅಥವಾ ಮಾರ್ನಿಂಗ್ ಫೇಸ್ ವಾಶ್ ಮಾಡಿದ್ಮೇಲೆ ಒಂದ್ಸಲ ಸ್ಕ್ರಬ್ ಮಾಡಿ ಫುಲ್ ಟ್ಯಾನ್ ಏನಿರುತ್ತೆ ಅದು ಹೋಗುತ್ತೆ. ನಾನು ಯಾವತ್ತೂ ಫೇಶಿಯಲ್ ಮಾಡಿಸಿರಲಿಲ್ಲ. ನನ್ನ ಮದುವೆಲ್ಲ ಫಸ್ಟ್ ಟೈಮ್ ನಾನು ಫೇಶಿಯಲ್ ಮಾಡಿಸಿದ್ದೆ. ಸೊ ಹಾಗಾಗಿ ಅವ್ರು ನನಗೆ ಈ ಟಿಪ್ಸ್ ಕೊಟ್ಟಿದ್ದರು. ನಾನು ಫಸ್ಟ್ ಟೈಮ್ ನಿನಗೆ ಮಾಡ್ತಿರೋದ್ರಿಂದ ಅದು ಮೊದಲನೇ ಸಲವೇ ಅದು ರಿಸಲ್ಟ್ ತೋರಿಸಲ್ಲ. ಸೊ 2-3 ಸಲ ನೀನು ಈ ಥರ ಮನೇಲಿ ಮಾಡ್ಕೊ ಅಂತ ನನಗೆ ಫಸ್ಟ್ ಟಿಪ್ಸ್ ಕೊಟ್ಟಿದ್ದರು. ನಾನು ಅದನ್ನು ಫಾಲೋ ಮಾಡಿದ್ದೆ. ಅದಾದಮೇಲೆ ಮದುವೆಗೆ ಇನ್ನೊಂದು 2-3 ಡೇಸ್ ಇದೆ ಅನ್ನೋವಾಗ ಫೇಶಿಯಲ್ ಮಾಡಿಸಿದ್ದೆ. ಆ್ಯಂಡ್ ಈಗಲೂ ಕೂಡ ನಾನು ಮದುವೆಲಿ ಮಾಡಿಸಿದ ಐಬ್ರೋ, ನಾನು ಒಂದ್ಸಲ ಕೂಡ ಐಬ್ರೋ ಸಹ ಮಾಡಿಸಿಲ್ಲ. ಸೊ ಹಾಗಾಗಿ ನಾನು ಅದೇ ಟಿಪ್ಸ್ನ ಈಗಲೂ ಫಾಲೋ ಮಾಡ್ತೀನಿ. ತುಂಬ ಸ್ಕಿನ್ ಡಲ್ ಆಗಿದೆ ಆ್ಯಂಡ್ ಟ್ಯಾನ್ ತುಂಬ ಜಾಸ್ತಿ ಆಗಿದೆ, ಇಲ್ಲಿರೋ ಡಾರ್ಕ್ ಸ್ಪಾಟ್ಸ್ ಎಲ್ಲ ಏನಿದೆ ಅನ್ನೋ ಟೈಮಲ್ಲಿ ಮುಖ ಚೆನ್ನಾಗಿಲ್ಲ ಅಂದಾಗ ಸೊ ಈ ಥರ ನಾನು ಸ್ಕಿನ್ ಕೇರ್ ಮಾಡ್ಕೋತಾ ಇರ್ತೀನಿ. ಆ್ಯಂಡ್ ನನ್ನ ಹಸ್ಬೆಂಡ್ ಏನಾದರೂ ಅವರು ಬಂದು ಫೀಲ್ಡ್ ವರ್ಕ್ ಇರೋದ್ರಿಂದ ಅವ್ರಿಗೆ ಏನಾದ್ರು ಹೋದಾಗ ಅವ್ರದ್ದು ಏನಾದ್ರು ಈ ಥರ ಡ್ರೈ ಇದ್ದಾಗ ಅವ್ರಿಗೂ ನಾನು ಸಜೆಷನ್ ಕೊಡ್ತೀನಿ, ಇದನ್ನು ಮಾಡ್ಕೊಳ್ಳಿ ಅಂತ. ಸೊ ಅದೇ ಸಜೆಷನ್ನ ನಾನು ನಿಮಗೂ ಕೊಡ್ತಾಯಿದ್ದೀನಿ. ನಿಮಗೆ ಏನಾದ್ರು ಯೂಸ್ಫುಲ್ ಇದೆ ಅಂತ ಅಂದರೆ ನೆಕ್ಸ್ಟ್ ನೀವು ಕೂಡ ಈ ಕೆಲಸ ಮಾಡ್ಕೊಳ್ಳಿ.